ನಮಸ್ಕಾರ. ನನ್ನೆಲ್ಲ ರೈತ ಬಾಂಧವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ 2 ದಿನದಿಂದ ಮತ್ತೆ ತೊಗರಿ ರೇಟ್ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು. ಹಲವಾರು ರೈತರು ಕೂಡ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ತೊಗರಿ ರೇಟ್ ತಿಳಿಸ್ಕೊಡಿ ಸರ್, ಯಾಕೆ ತಿಳಿಸ್ತಾ ಇಲ್ಲ ಅಂತ. ನನಗೆ ಸ್ವಲ್ಪ ಕೆಲಸ ಇರುವ ಕಾರಣ ತಿಳಿಸ್ಕೊಡಿದ್ದಿಲ್ಲ. ನೋಡಿ, ಕಲಬುರಗಿ, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮುಂತಾದ ಜಿಲ್ಲೆಯಲ್ಲಿ, ಬೀದರ್ನಲ್ಲಿ ಏನು ರೇಟ್ ಆಗಿದೆ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮದು ಕೂಡ FMC ಮಾರ್ಕೆಟ್ ಇದೆ. ನೀವೇನಾದರೂ ತೊಗರಿ, ಕಡಲೆ, ಜೋಳ, ಮೆಕ್ಕೆಜೋಳ ಏನಾದರೂ ಸೇಲ್ ಮಾಡ್ಬೇಕಾ? ಖಂಡಿತ ಸೇಲ್ ಮಾಡಿ, ನಾನು ಕೂಡ ಪರ್ಚೇಸ್ ಮಾಡಿಕೊಡ್ತೀನಿ. ಅದೇ ರೀತಿಯಾಗಿ ವಾಟ್ಸಪ್ ಗ್ರೂಪ್ ಸಹ ಮಾಡಿರ್ತೀನಿ. ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೋಡಿ, ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿಯಾಗಿ ಕಲಬುರಗಿ ಮಾರ್ಕೆಟ್ ನೋಡ್ತಾ ಹೋಗೋಣ ಇವತ್ತಿನ ರೇಟ್ ಏನಾಗಿದೆ ಅಂತ. ನೋಡಿ, ಕಲಬುರಗಿ ಮಾರ್ಕೆಟ್ 7,800 ರೂಪಾಯಿಂದ ಹಿಡಿದು ಎವರೇಜ್ ಪ್ರೈಸ್ ಸ್ಟಾರ್ಟ್ ಆಗಿ 8,320 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಅಂತ ಹೇಳ್ಬೋದು. ಎವರೇಜ್ ಪ್ರೈಸ್ಗೂ ಮತ್ತು ಟಾಪ್ ಕ್ವಾಲಿಟಿ ರೇಟ್ಗೂ 120 200 ರೂಪಾಯಿ ಹೆಚ್ಚು ಕಡಿಮೆ ತೊಗೊತಿರ್ತಾರೆ. ನಿಮ್ಮ ಸ್ಥಳೀಯ FMC ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಏನು ವ್ಯತ್ಯಾಸ ಅಂತ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ನೋಡಿ ವಿಡಿಯೋ. ರಾಯಚೂರು ಮಾರ್ಕೆಟ್ ಬಂದುಬಿಟ್ಟು 7,600 ರೂಪಾಯಿಂದ ಹಿಡಿದು 7,800 7,930 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ 950 ರೂಪಾಯಿವರೆಗೂ ಕೂಡ ಪ್ರತಿ 100 kgಗೆ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಲಿಂಗಸೂರು ಮಾರ್ಕೆಟ್ ನೋಡ್ತಾ ಹೋದರೆ, ಲಿಂಗಸೂರು ಮಾರ್ಕೆಟ್ನಲ್ಲಿ 7,650 ರೂಪಾಯಿಂದ ಹಿಡಿದು 7,700 7,800 890 ರೂಪಾಯಿವರೆಗೂ ಕೂಡ ಹೆಚ್ಚು ಕಡಿಮೆ 900 ರೂಪಾಯಿವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ 100 kgಗೆ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬೀದರ್ ಮಾರ್ಕೆಟ್ ನೋಡ್ತಾ ಹೋದರೆ, ಬೀದರ್ನಲ್ಲಿ ಕಳೆದ 2-3 ದಿನದಿಂದ ಮತ್ತೆ ಏರಿಕೆ ಕಂಡಿದೆ ಅಂತ ಹೇಳ್ಬೋದು. ತೊಗರಿ ರೇಟ್ 7,600 ರೂಪಾಯಿಂದ ಹಿಡಿದು 7,750 8,000 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಯಾದಗಿರಿ ಮಾರ್ಕೆಟ್ ನೋಡ್ತಾ ಹೋದರೆ, ಯಾದಗಿರಿ ಮಾರ್ಕೆಟ್ನಲ್ಲಿ 7,600 ರೂಪಾಯಿಂದ ಹಿಡಿದು 7,850 8,100 ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬಿಜಾಪುರ ಮಾರ್ಕೆಟ್ ನೋಡ್ತಾ ಹೋದರೆ, 7,300 ರೂಪಾಯಿಂದ ಹಿಡಿದು 7,400 7,680 ರೂಪಾಯಿವರೆಗೂ ಕೂಡ ಪ್ರತಿ 100 kgಗೆ ಆಗಿದೆ ಅಂತಲೇ ಹೇಳ್ಬೋದು ವಿಜಯಪುರ ಮಾರ್ಕೆಟ್. ಅದೇ ರೀತಿಯಾಗಿ ಬಳ್ಳಾರಿ ಮಾರ್ಕೆಟ್ ನೋಡ್ತಾ ಹೋಗೋಣ. ಬಳ್ಳಾರಿ ಮಾರ್ಕೆಟ್ನಲ್ಲಿ ಬಂದುಬಿಟ್ಟು 6,100 ರೂಪಾಯಿಂದ ಹಿಡಿದು 6,200 6,400 ರೂಪಾಯಿವರೆಗೂ ಕೂಡ ಪ್ರತಿ 100 kgಗೆ ಆಗಿದೆ ಅಂತಲೇ ಹೇಳ್ಬೋದು ಬಳ್ಳಾರಿ ಮಾರ್ಕೆಟ್. ಅದೇ ರೀತಿಯಾಗಿ ಮತ್ತೊಂದು ಮಾರ್ಕೆಟ್ ಬರುತ್ತೆ ನೋಡಿ, ಕಡಲೆಕಾಳು ಮತ್ತು ಮೆಕ್ಕೆಜೋಳದ ರೇಟ್ ಏನು ರೇಟ್ ಆಗಿದೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ. ನಾನು ಬೇಕಿದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗೂ ತಿಳಿಸ್ಕೊಡ್ತೀನಿ. ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಆಗಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಲವಾರು ರೈತರು ಕೂಡ ಈ ವಿಡಿಯೋ ನೋಡ್ತಾ ಇರ್ತಾರೆ, ಅವರಿಗೆ ಕೂಡ ಹೆಲ್ಪ್ ಆಗಲಿ. ಎವರೇಜ್ ಪ್ರೈಸ್ಗೂ ಮತ್ತು ಟಾಪ್ ಕ್ವಾಲಿಟಿ ರೇಟ್ಗೂ ಏನು ವ್ಯತ್ಯಾಸ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ನೋಡಿ, ಎವರೇಜ್ ಪ್ರೈಸ್ ಬಂದ್ಬಿಟ್ಟು ನಿಮ್ಮ ತೊಗರಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎವರೇಜ್ ಪ್ರೈಸ್ ಅಂದರೆ ತೊಗರಿ ಕ್ವಾಲಿಟಿ ಚೆನ್ನಾಗಿದ್ದರೆ ಟಾಪ್ ಕ್ವಾಲಿಟಿ ರೇಟ್ ಅನ್ವಯ ಆಗುತ್ತೆ. ತೊಗರಿ ಕ್ವಾಲಿಟಿ ಲೋ ಕ್ವಾಲಿಟಿ ಇದ್ದರೆ ಎವರೇಜ್ ಪ್ರೈಸ್ ಅನ್ವಯ ಆಗುತ್ತೆ. ಸ್ವಲ್ಪ ಅರ್ಥ ಆಗ್ತಾ ಇದೆ ಅಂತಲೇ ತಿಳ್ಕೊತಿದ್ದೀನಿ. ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಆಗಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ. ಇದಾ ತಿಳಿಸ್ಕೊಡೋ ರೇಟ್ ಬಂದ್ಬಿಟ್ಟು ಮುಂಜಾನೆ ರೇಟ್ ಆಗಿರುತ್ತೆ, ಮಧ್ಯಾಹ್ನ ಮತ್ತು ಸಾಯಂಕಾಲದ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ. ನೀವೇನಾದರೂ ಜಾಯಿನ್ ಬಟನ್ಗೆ 49 ರೂಪಾಯಿ ಕೊಟ್ಟು ಜಾಯ್ನ್ ಆದರೆ, ಸಬ್ಸ್ಕ್ರೈಬ್ ಬಟನ್ ತಗೊಂಡ್ರೆ ನನಗೆ ಮೆಂಬರ್ ಆಗಿ ಆ್ಯಡ್ ಆಗ್ತೀರಾ ನೋಡಿ. ಧನ್ಯವಾದಗಳು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.